ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ರಾಗಿ ಹಿಟ್ಟು ಹಾಗೆ 2 ಸ್ಪೂನ್ ತುಪ್ಪ ಇದ್ದರೆ ಸಾಕು, ಬಾಯಲ್ಲಿಟ್ಟರೆ ಕರಗುವಂಥ ರಾಗಿ ಹಿಟ್ಟಿನ ಹಲ್ವಾ ಅಥವಾ ರಾಗಿ ಹಿಟ್ಟಿನ ಸ್ವೀಟ್ನ ಅಥವಾ ರಾಗಿ ಹಿಟ್ಟಿನ ಹಾಲ್ಬಾಯಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ರಾಗಿನ ನೆನೆಸೋದಾಗಲಿ ಬೀಸೋದಾಗಲಿ ಅವಶ್ಯಕತೆಯೇ ಇರೋದಿಲ್ಲ. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಒಂದು ಮಿಕ್ಸರ್ ಜಾರಿಗೆ 1 ಕಪ್ಪಿಂದ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಜರಡಿ ಹಿಡಿದು ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಅಳತೆಗೋಸ್ಕರ 1 ಕಪ್ಪಿಂದ ನಾನು ಮೆಜರ್ಮೆಂಟ್ಗೆ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ಈ ರೀತಿ ರುಬ್ಬೋ ಅವಶ್ಯಕತೆಯೂ ಇರೋದಿಲ್ಲ, ಬಟ್ ಈ ರೀತಿ ಹಾಕಿ ರುಬ್ಬೋದ್ರಿಂದ ನಮಗೆ ರಾಗಿ ಹಿಟ್ಟಿನಲ್ಲಿರ್ತಕ್ಕಂಥ ಹಾಲು ಕರೆಕ್ಟಾಗಿ ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ರುಬ್ಕೊಳ್ತಿದ್ದೀನಿ ಅಷ್ಟೇ. ಇಲ್ಲ ಅಂತಂದರೆ ಜಸ್ಟ್ 1 ಕಪ್ಗೆ 2 ಕಪ್ ಆಗುವಷ್ಟು 1 ಕಪ್ ರಾಗಿ ಹಿಟ್ಟಿಗೆ 2 ಕಪ್ ಆಗುವಷ್ಟು ನೀರನ್ನ ಸೇರಿಸಿ ನೀವು ಕಲಿಸ್ಕೊಂಡು ಕೂಡ ರಾಗಿ ಹಿಟ್ಟಿನಲ್ಲಿರ್ತಕ್ಕಂಥ ಹಾಲನ್ನ ತೆಕ್ಕೊಳ್ಬೋದು. ಇವಾಗ ಇದನ್ನು ಕಲಿಸಿದ್ದಾಗಿದೆ. ಒಂದ್ಸರಿ ಇದನ್ನು ನಾವು ನೈಸಾಗಿ ರುಬ್ಕೊಂಡು ಬರೋಣ. ಆಲ್ರೆಡಿ ಹಿಟ್ಟೇ ಇರುತ್ತೆ, ಆದರೆ ಈ ರೀತಿ ರುಬ್ಬೋದ್ರಿಂದ ಹಾಲು ನಮಗೆ ಮಂದವಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ರುಬ್ಕೊಂಡಿದ್ದಾದಮೇಲೆ ಮತ್ತೆ 1 ಕಪ್ ಆಗುವಷ್ಟು ಅದೇ ಕಪ್ಪಿಂದ 1 ಕಪ್ ನೀರನ್ನ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಅಳತೆ ಒಂದೇ ಕಪ್ಪಿಂದ ತೊಗೊಂಡಿದ್ದೀನಿ. ಇದನ್ನು ಒಂದ್ಸರಿ ಈ ರೀತಿ ಕೈಯಾಡಿಸ್ಕೊಳ್ಳೋಣ. ಈ ರೀತಿ ಇನ್ನೊಂದು ಕಪ್ ನೀರು ಸೇರಿಸ್ಕೊಂಡು ಆದಮೇಲೆ ನೀಟಾಗಿ ಈ ಹಿಟ್ಟಿನ ಜೊತೆಗೆ ಬೆರೆಯೋ ರೀತಿಯಲ್ಲಿ ಕೈಯಾಡಿಸ್ಕೊಂಡು ಇವಾಗ ಇದನ್ನು ನಾವು ಶೋಧಿಸ್ಕೊಳ್ಬೇಕಾಗತ್ತೆ. ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಿಳಿ ಬಟ್ಟೆನ ಕಟ್ಟಿಟ್ಕೊಂಡಿದ್ದೆ. ಈ ರೀತಿ ಇಲ್ಲ ಅಂತಂದರೆ ಒಂದು ದುಪ್ಪಟ ಕೂಡ ತೊಗೊಂಡು ನೀವು ಈ ಒಂದು ಮಾಡಿರ್ತಕ್ಕಂಥ ರಾಗಿ ಹಿಟ್ಟಿನ ಹಾಲನ್ನು ಶೋಧಿಸ್ಕೊಳ್ತಾ ಹೋಗಬೇಕು. ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ಇಲ್ಲಿರ್ತಕ್ಕಂಥ ನಾವು ಜರಡಿ ಹಿಡಿದ್ರೂ ಕೂಡ ರಾಗಿ ಹಿಟ್ಟಿನಲ್ಲಿ ಇನ್ನೂ ರಾಗಿ ಒಂದು ಅಂಶ ಇರುತ್ತೆ. ಹಾಗಾಗಿ ನಮಗೆ ಬೇಕಾಗಿರೋದು ಕೇವಲ ಹಾಲು. ಹಾಗಾಗಿ ಈ ರೀತಿ ಒಂದು ಬಟ್ಟೆಯಲ್ಲಿ ಹಾಕಿ ಶೋಧಿಸ್ಕೊಳ್ಳೋಣ. ಇಲ್ಲ ಅಂತಂದರೆ ಹಿಟ್ಟಿಡಿಯೋ ಜರಡಿ ಅಂತಂದರೆ ನಾವು ಹಿಟ್ಟನ್ನು ಸಾಣಿಸ್ತಕ್ಕಂಥ ಜರಡಿಗೂ ಕೂಡ ಹಾಕಿ ನಾವು ಶೋಧಿಸ್ಕೊಡ್ಬೋದು. ನೋಡಿ, ಈ ರೀತಿ ಮಾಡೋದ್ರಿಂದ ರಾಗಿ ಹಿಟ್ಟಿನಲ್ಲಿರ್ತಕ್ಕಂಥ ಹಾಲಷ್ಟೇ ನಮಗೆ ಉಳಿಯುತ್ತೆ. ಮೇಲ್ಗಡೆ ಈ ಒಂದು ಭಾಗ ನಮಗೆ ಬೇಕಾಗಿರೋದಿಲ್ಲ. ಇದೇನಾದರೂ ಇತ್ತು ಅಂತಂದರೆ ರಾಗಿ ಒಂದು ಸ್ವೀಟು ಅಥವಾ ಹಲ್ವಾ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ನಮಗೆ ನೈಸಾಗಿ ಬರಬೇಕು ಅಂತಂದರೆ ಈ ರಾಗಿ ಹಿಟ್ಟಿನಲ್ಲಿ ಅಥವಾ ರಾಗಿ ಹಾಲಿನಲ್ಲಿರ್ತಕ್ಕಂಥ ಈ ಅಂಶನ ನಾವು ಈ ರೀತಿ ಶೋಧಿಸಿ ತಗೊಳ್ಬೇಕಾಗುತ್ತೆ. ಇವಾಗ ಹಾಲಷ್ಟೇ ನಮಗೆ ರೆಡಿಯಾಗಿದೆ. ನೋಡಿ, ರಾಗಿನ ನಾವು ಈ ರೀತಿ ರಾಗಿ ಹಾಲು ತೆಗಿಬೇಕು ಅಂತಂದರೆ ರಾಗಿನ ಒಂದು 8 ಗಂಟೆ ನೆನೆಸ್ಕೊಂಡು ನಂತರ ರುಬ್ಬಿ ರಾಗಿ ಹಾಲನ್ನ ತಗೊಳ್ಬೇಕಾಗತ್ತೆ. ಆದರೆ 1 ಕಪ್ ರಾಗಿ ಹಿಟ್ಟಿಂದನೂ ಕೂಡ ನಾವು ರಾಗಿ ಹಾಲನ್ನ ತಗೊಳ್ಬೋದು. ಆದರೆ ಒಂದು ಸ್ವಲ್ಪ ಶೋಧಿಸ್ಕೊಳ್ಳೋದು ಒಂದು ಕೆಲಸ ಅಷ್ಟೇ. ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾವು ಅಳತೆ ಮಾಡ್ಕೊಳ್ಬೇಕು. ಯಾಕಂದರೆ ಇದಕ್ಕೆ ಬೆಲ್ಲ ಹಾಕೋದ್ರಿಂದ ನಾವು ಅಳತೆಗೋಸ್ಕರ ಮತ್ತೆ ಅದೇ ಕಪ್ಪಿಂದ ಎಷ್ಟು ಹಾಲು ಸಿಕ್ಕಿದೆ ಅಂತ ಅಳತೆ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ರುಬ್ಬುವಾಗ 1 ಕಪ್ ಸೇರಿಸಿದ್ದೆ, ಮತ್ತೆ ರುಬ್ಬಿದ ನಂತರ ಇದೇ ಕಪ್ಪಿಂದ 1 ಕಪ್ ನೀರನ್ನ ಸೇರಿಸ್ಕೊಂಡಿದ್ದೆ. ಟೋಟಲ್ ಆಗಿ 2 ಕಪ್ ನೀರನ್ನ ಸೇರಿಸ್ಕೊಂಡಿದ್ದೆ. ಆದರೆ ರುಬ್ಬಿದ ನಂತರ ಮತ್ತೊಂದು ಸರಿ ಅಳತೆ ಮಾಡ್ಕೊಳ್ಳಿ, ಯಾಕಂದರೆ ಹೆಚ್ಚು ಕಡಿಮೆ ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಅಳತೆ ಮಾಡ್ಕೊಳ್ತಿದ್ದೀನಿ. ನೋಡಿ, 2 ಕಪ್ ನೀರು ಸೇರಿಸಿ ನಾನು ರುಬ್ಕೊಂಡಿದ್ದೆ. ನನಗೆ 1.5 ಕಪ್ ಆಗುವಷ್ಟು ರಾಗಿ ಹಾಲು ಸಿಕ್ಕಿದೆ. ಶೋಧಿಸುವಾಗ ಒಂದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ 1.5 ಕಪ್ ಆಗುವಷ್ಟು ರಾಗಿ ಹಾಲು ರೆಡಿಯಾಗಿದೆ. ಇವಾಗ ಇದಕ್ಕೆ ನಾವು ಅಳತೆ ಮಾಡಿಕೊಂಡು ಬೆಲ್ಲನ ಸೇರಿಸ್ಕೊಳ್ಬೋದು. ಇವಾಗ ಇದು ರೆಡಿಯಾಗಿದೆ. ಒಂದು ಸೈಡಲ್ಲಿ ಇಟ್ಬಿಡೋಣ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೆ. ಪಾತ್ರೆಗೆ ಯಾವ ಕಪ್ಪಿಂದ ನಾನು ರಾಗಿ ಹಾಲನ್ನ ಅಳತೆ ಮಾಡಿಕೊಂಡಿದ್ದೆ ಅದೇ ಕಪ್ಪಿಂದ ಒಂದು 3/4 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ತಿನ್ನೋದಾಯಿತು ಅಂದರೆ 1 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ಬೋದು. ಹಾಗೆ ಅದೇ ಕಪ್ಪಿಂದ ಒಂದು 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ಒಂದು ಬೆಲ್ಲನ ಕರಗಿಸ್ಕೊಳ್ಬೇಕು. ಯಾವುದೇ ರೀತಿ ಪಾಕ ತಗೊಳ್ಬಾರ್ದು. ಜಸ್ಟ್ ಬೆಲ್ಲನ ನಾವು ಕರಗಿಸ್ಕೊಂಡ್ರೆ ಸಾಕಾಗಿರುತ್ತೆ. ನೋಡಿ, ಈ ರೀತಿ ಬೆಲ್ಲ ಕರ್ಕೊಳ್ಬೇಕು. ಇಷ್ಟಾದರೆ ಸಾಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ರೆಡಿ ಮಾಡಿರ್ತಕ್ಕಂಥ ಹಾಲನ್ನು ಇಲ್ಲಿ ಈ ಬೆಲ್ಲಕ್ಕೆ ಸೇರಿಸ್ಕೊಳ್ಬೇಕು. ಈ ಬೆಲ್ಲದ ನೀರಿಗೆ ಸೇರಿಸ್ಕೊಳ್ಬೇಕಾಗತ್ತೆ. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ. ಇವಾಗ ನೋಡಿ, 1.5 ಕಪ್ ಆಗುವಷ್ಟು ಹಾಲಿನ ಅಂದರೆ ರಾಗಿ ಹಿಟ್ಟಿನ ಹಾಲನ್ನ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಈ ಒಂದು ಬೆಲ್ಲದ ನೀರು ಪಾಕ ಬರೋವರೆಗೂ ವೇಟ್ ಮಾಡ್ಕೊಳ್ಬಾರ್ದು. ಜಸ್ಟ್ ಬೆಲ್ಲದ ನೀರು ಆಗಿರಬೇಕು. ಅಂದರೆ ಬೆಲ್ಲ ಕರಗಿರ್ತಕ್ಕಂಥ ನೀರಷ್ಟೇ ಆದರೆ ಸಾಕು. ಇವಾಗ ಹಾಲನ್ನ ಸೇರಿಸ್ಕೊಂಡಾದಮೇಲೆ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇಟ್ಕೊಂಡು ಗಟ್ಟಿಯಾಗೋವರೆಗೂ ಕಲಿಸ್ತಾ ಬನ್ನಿ. ಬೇಗ ಗಟ್ಟಿ ಆಗೋದಿಲ್ಲ. ಹಾಗಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ತಾ ಬನ್ನಿ. ಗಟ್ಟಿ ಆಗ್ತಾ ಬರುತ್ತೆ.
ನೋಡಿ ನೀವು ನೋಡ್ತಿರ್ಬೋದು ಆಲ್ರೆಡಿ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ. ಒಟ್ಟಲ್ಲಿ ಕೈ ಬಿಡ್ದ ಹಾಗೆ ಕಲಿಸ್ತಾ ಬನ್ನಿ. ಬಟ್ ಗಂಟೇನೂ ಆಗೋದಿಲ್ಲ, ತೊಂದರೆ ಇಲ್ಲ. ಆದರೆ ತಳ ಹಿಡ್ಕೊಳ್ಬಾರ್ದು. ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೈ ಬಿಡ್ದಾಗೆ ಈ ರೀತಿ ಕಲಿಸ್ತಾ ಬನ್ನಿ. ಒಂದು ಏನಿಲ್ಲ ಅಂತಂದರೂ ಒಂದು 15ರಿಂದ 20 ನಿಮಿಷ ಈ ಸ್ವೀಟ್ ರೆಸಿಪಿನ ನಾವು ಕೈಯಾಡಿಸ್ತಾ ಇರಬೇಕು. ಅಂದಾಗ ಮಾತ್ರ ನಮಗೆ ಗಟ್ಟಿಯಾಗಿರ್ತಕ್ಕಂಥ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕರೆಕ್ಟಾಗಿ ಈ ಒಂದು ರಾಗಿಯ ಹಾಲ್ವಾಯ್ ಅಥವಾ ರಾಗಿ ಹಿಟ್ಟಿನ ಹಲ್ವಾ ರೆಡಿ ಆಗುತ್ತೆ. ಹಾಗಾಗಿ ಟೈಮ್ ಕೊಟ್ಕೊಂಡು ಒಂದು 15ರಿಂದ 20 ನಿಮಿಷ ರೆಡಿ ಮಾಡ್ಕೊಳ್ಬೇಕು. ಇವಾಗ ನೋಡಿ ಒಂದು ಅರ್ಧ ಭಾಗದಷ್ಟು ಗಟ್ಟಿಯಾಗಿದೆ. ಇವಾಗ ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ತುಂಬಾ ಆರೋಗ್ಯಕರವಾಗಿರ್ತಕ್ಕಂಥ ಸ್ವೀಟು. ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ ಬಳಸ್ಕೊಂಡಿದ್ದೀನಿ. ಇಲ್ಲ ನಿಮಗೆ ಬೇಕು ಅಂತಂದರೆ ಇನ್ನೂ 1 ಸ್ಪೂನ್ ಆಗುವಷ್ಟು ತುಪ್ಪನ ಬಳಸ್ಕೊಳ್ಬೋದು. ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಸ್ವೀಟು. ಹಾಗೆ ಫ್ರಿಜ್ಜಲ್ಲಿ ಇಡೋದಾಯಿತು ಅಂತಂದರೆ ಒಂದು ವಾರ ಆರಾಮಾಗಿ ಇಟ್ಕೊಂಡು ತಿನ್ಕೊಳ್ಬೋದು. ಹೊರಗಡೆ ಇಡೋದಾಯಿತು ಅಂದರೆ 2 ದಿನ ನೀವು ಆರಾಮಾಗಿ ಈ ಒಂದು ಸ್ವೀಟ್ನ ಬಳಸ್ಕೊಳ್ಬೋದು. ಇವಾಗ ನೋಡಿ ರೆಡಿಯಾಗಿದೆ ಸ್ವೀಟು. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಒಟ್ಟಲ್ಲಿ 15ರಿಂದ 20 ನಿಮಿಷ ಈ ಒಂದು ಸ್ವೀಟ್ನ ರೆಡಿ ಮಾಡ್ಕೊಳ್ಬೇಕು. ಇವಾಗ ರೆಡಿಯಾಗಿದೆ. ಈ ಸೈಡಲ್ಲಿ ಗ್ಯಾಸ್ನ ಆಫ್ ಮಾಡಿ ಈ ಸೈಡಲ್ಲಿ ನಾನು ಆಲ್ರೆಡಿ ಒಂದು ಈ ರೀತಿ ಬಾಕ್ಸಿಗೆ ತುಪ್ಪನ ಅಪ್ಲೈ ಮಾಡಿಟ್ಕೊಂಡಿದ್ದೆ. ತಟ್ಟೆ ಕೂಡ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿಟ್ಕೊಳ್ಳಿ. ಈ ರೀತಿ ಹಾಕಾದ್ಮೇಲೆ ಒಂದು ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಒಂದು ಸ್ಟ್ರಕ್ಚರಲ್ಲಿ ಬೇಕೋ, ಈ ಬಾಕ್ಸೇ ಇರಬೇಕು ಅಂತೇನಿಲ್ಲ, ಸ್ಟೀಲ್ ಬಾಕ್ಸು ಅಥವಾ ತಟ್ಟೆಗೂ ಕೂಡ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಸ್ಪ್ರೆಡ್ ಮಾಡುವಾಗ ಒಂದೇ ಒಂದು ಡ್ರಾಪ್ ತುಪ್ಪನ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಂದರೆ ನೀಟಾಗಿ ಸ್ಪ್ರೆಡ್ ಮಾಡೋಕೆ ಅನುಕೂಲ ಆಗುತ್ತೆ. ಇವಾಗ ಸ್ಪ್ರೆಡ್ ಮಾಡಿದ್ದಾಗಿದೆ. ಇದನ್ನು ನಾವು 1 ಗಂಟೆ ಹೊರಗಡೆ ಇಡೋದಾದರೆ 1 ಗಂಟೆ ಇಟ್ಕೊಳ್ಳಿ. ಫ್ರಿಜ್ಜಲ್ಲಿ ಇಡೋದಾದರೆ ಅರ್ಧ ಗಂಟೆ ಇಟ್ಕೊಂಡ್ರೆ ಸಾಕು. ನೋಡಿ ಗಟ್ಟಿಯಾಗಿದೆ. ಇವಾಗ ನಾನು ಇದನ್ನು ಒಂದು ತಟ್ಟೆಗೆ ತಗೊಳ್ತಿದ್ದೀನಿ. ಇಲ್ಲ ಅಂತಂದರೆ ಅದರಲ್ಲೇ ಕೂಡ ನಾವು ಕಟ್ ಮಾಡ್ಕೊಳ್ಬೋದು. ನೋಡಿ ತೆಗಿವಾಗಲೂ ಕೂಡ ಅಷ್ಟೇ ತುಂಬಾ ಸಿಂಪಲ್ಲಾಗಿ ಬರುತ್ತೆ. ಒಂದು ಸ್ವಲ್ಪನೂ ಅಂಟೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಸ್ವೀಟ್ ರೆಡಿಯಾಗಿದೆ. ನೋಡಿದರೆ ಗೊತ್ತಾಗುತ್ತೆ ಇದು ಒಂದು ರಾಗಿ ಹಿಟ್ಟಿನ ಸ್ವೀಟು ಅಂತ ಅನಿಸೋದೇ ಇಲ್ಲ. ಒಂದು ಚಾಕ್ಲೇಟ್ ರೀತಿಯಲ್ಲಿ ರೆಡಿಯಾಗಿದೆ. ಇವಾಗ ಇದನ್ನು ನಿಮಗೆ ಬೇಕಂತ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡುವಾಗಲೂ ಕೂಡ ಅಷ್ಟೇ ತುಂಬ ಸಿಂಪಲ್ಲಾಗಿ ಕಟ್ ಮಾಡ್ಕೊಳ್ಬೋದು. ಒಂದು ಸ್ವಲ್ಪನೂ ನೈಫಿಗೆ ಅಂಟೋದಿಲ್ಲ. ಆದರೆ 20 ನಿಮಿಷ ಕರೆಕ್ಟಾಗಿ ಇದನ್ನು ನೀವು ಬೇಯಿಸ್ಕೊಳ್ಬೇಕು. ಇಲ್ಲಾಂದರೆ ತೀರಾ ಸ್ಮೂತ್ ಆಗಿಬಿಡುತ್ತೆ. ನಾನು ಸ್ವಲ್ಪ ಎಡ್ಜಲ್ಲಿ ತೆಗೆದಿಟ್ಕೊಂಡಿದ್ದೆ. ನೋಡಿ ಎಷ್ಟು ಕರೆಕ್ಟಾಗಿ ಸ್ವೀಟ್ ರೆಡಿಯಾಗಿದೆ. ತುಂಬಾ ಶೈನಿಂಗ್ ರೀತಿಯಲ್ಲಿ. ಇದನ್ನು ನಾವು ರಾಗಿ ಹಿಟ್ಟಿನ ಹಲ್ವಾ ಅಥವಾ ರಾಗಿ ಹಿಟ್ಟಿನ ಹಾಲ್ಬಾಯ್ ಅಥವಾ ರಾಗಿ ಹಿಟ್ಟಿನ ಮಣಿ ಅಂತಲೂ ಕೂಡ ಕರೀತಾರೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಶೈನಿಂಗ್ ಆಗಿದೆ. ಕೇವಲ 2 ಸ್ಪೂನ್ ಆಗುವಷ್ಟು ಮಾತ್ರ ತುಪ್ಪ ಬಳಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಾಲನ್ನು ನಾವು ಅಂದರೆ ರಾಗಿ ಹಿಟ್ಟಿನಲ್ಲಿರ್ತಕ್ಕಂಥ ಹಾಲನ್ನ ತೆಗೆಯುವಾಗ ನೀಟಾಗಿ ಶೋಧಿಸ್ಕೊಂಡಿರಬೇಕು. ಆ ರೀತಿ ಶೋಧಿಸ್ಕೊಂಡಾಗ ಈ ರೀತಿ ಸ್ವೀಟು ಶೈನಿಂಗ್ ರೀತಿಯಲ್ಲಿ ಬರುತ್ತೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.